ಎಐಸಿಸಿಯ ಒಬಿಸಿ ಸಲಹಾ ಮಂಡಳಿ ಅಧ್ಯಕ್ಷರಾಗಿ ಸಿಎಂ ಸಿದ್ದರಾಮಯ್ಯ ನೇಮಕಗೊಂಡಿದ್ದಾರೆ ಎಂಬ ವಿಚಾರದ ಬಗ್ಗೆ ಎಐಸಿಸಿ ಸ್ಪಷ್ಟನೆ ಕೊಟ್ಟಿದೆ. ಅಂತಹ ಯಾವುದೇ ನೇಮಕಾತಿಯೂ ಆಗಿಲ್ಲ. ಒಬಿಸಿ ಸಲಹಾ ಮಂಡಳಿಯ ಸದಸ್ಯರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಒಬ್ಬರಾಗಿದ್ದಾರೆ. ಸಲಹಾ ಮಂಡಳಿ ಸಭೆ ಎಐಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಅನಿಲ್ ಜೈಹಿಂದ್ ಅವರ ಅಧ್ಯಕ್ಷತೆಯಲ್ಲಿ ಜುಲೈ 15ರಂದು ಬೆಂಗಳೂರಲ್ಲಿ ಸಭೆ ಇದೆ. ಸಭೆಯ ಆತಿಥ್ಯವನ್ನ ಸಿಎಂ ಸಿದ್ದರಾಮಯ್ಯ ವಹಿಸಿಕೊಂಡಿದ್ದಾರೆ ಎಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಎಐಸಿಸಿ ಒಬಿಸಿ ಸಲಹಾ ಸಮಿತಿಯ ಅಧ್ಯಕ್ಷ ಪಟ್ಟ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಈ ಬಗ್ಗೆ ನನ್ನ ಜೊತೆಯೂ ಕೂಡ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ರು, ನಾನು ರಾಜ್ಯಕ್ಕೆ ಮಾಡಿ ಅಂತ ಹೇಳಿದೆ. ಆದರೆ ಈ ಸಮಿತಿಯಲ್ಲಿರುವಂತಹ 40 ಜನರಲ್ಲಿ ಮಾಜಿ ಸಿಎಂಗಳು ಸಚಿವರು ಕೂಡ ಇದ್ದಾರೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಬೇರೆ ವಿಚಾರ ಇರೋದಿಲ್ಲ. ಬಿಜೆಪಿಯವರು ಆರೋಪ ಸುಳ್ಳು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ. ನಾನು ಸಿದ್ದರಾಮಯ್ಯನ ಹೋದಾಗ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದರು. ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ರು. ಸ್ಟಾರ್ಟಿಂಗ್ ಅದೇ ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ಅಂತ ಅಂದ್ಬಿಟ್ಟು ನಾನೇ ಕರ್ನಾಟಕದಲ್ಲಿ ಮಾಡಿ ಅಂತ ನಾವು ನಮ್ಮ ಸರ್ಕಾರದಿಂದ ಒಂದು 40 ಜನ ಲೀಡರ್ಸ್ ಬರ್ತಾರೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು, ಯೂನಿಯನ್ ಮಿನಿಸ್ಟರ್ಸು, ಫಾರ್ಮರ್ ಕೆಲವು ಎಂಪಿಗಳು, ಒಬಿಸಿ ಲೀಡರ್ಸ್ ಎಲ್ಲ ಬರ್ತಾರೆ. ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿಯವರು. ಆಯಿತು, ಮಾಡಿ ಅವ್ರ ಪಾಪ ಅವರು ಟೀಕೆ ಮಾಡಿಲ್ಲ ಅಂತ ಅವ್ರಿಗೂ ಸಮಾಧಾನ ಆಗೋದಿಲ್ವಲ್ಲ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ ಹಿಂದೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ವ್ಯತಿರಿಕ್ತವಾಗಿ ಹೇಳಿಕೆ ನೀಡಿಲ್ಲ ಎಂದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ನಾನು ಹಳ್ಳಿ ರಸ್ತೆಗಳು ಬೇಕು ಎಂದಾಗ ಸಮಯ ಬೇಕು ಎಂದಿದ್ದೇನೆ. ನಾನು ಗ್ಯಾರಂಟಿ ಯೋಜನೆಗಳು ಹೆಚ್ಚಾಗಲಿ ಎಂದು ಹೇಳ್ತೇನೆ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದೆ ಅಂತ ಹೇಳಿದ್ದಾರೆ. ಒಂದೇ ವರ್ಷ ಡಾಂಬರ್ ರೋಡ್ ಆಗಬೇಕು, ಶಾಲೆ ಆಗಬೇಕು, ಅದಕ್ಕೊಮ್ಮೆ ಹಳ್ಳಿ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಫಿಕ್ಸ್ ಮಾಡಿಬಿಡ್ಬೇಕು. ಸರ್ ನಮಗೆ ಇಂಥವು ಕೆಲಸ ಬೇಡ, ನೀವೆಲ್ಲ ಇದನ್ನ ಬಂದ್ ಮಾಡಿಬಿಡ್ರಿ. ಇವನ್ನ ಬರೀ ಹಳ್ಳಿ ರಸ್ತೆ ಮಾಡಿದ್ರೆ ಹಳ್ಳಿ ರಸ್ತೆ ಮಾಡ್ತೀವಿ. ಇಲ್ಲರಿ ನಮ್ಗೆ ಬರೀ ಗುಡಿ ಕಟ್ಟಬೇಕು, ನೀವು ಏನೂ ಬೇಡ ಅಂದ್ರೆ ಬರೀ ಗುಡಿನ ಕಟ್ತೀವಿ. ಯಾಕಂದ್ರೆ ನಮ್ಮಿರುವಂಥ ಹಣದಲ್ಲಿ ಸ್ವಲ್ಪ ನೋಡಿ ಮಾಡ್ತೇವೆ, ಮಾಡಿಸ್ಕೊಡ್ತೇನೆ. ಹಳ್ಳಿ ರಸ್ತೆ ಮುಂದಿನ ವರ್ಷದಿಂದ ರಸ್ತೆ ಅಭಿವೃದ್ಧಿ ಆಗಬೇಕಾದ್ರೆ ಗ್ಯಾರಂಟಿ ಬೇಡಿ ಎಂಬ ರಾಯರೆಡ್ಡಿ ಹೇಳಿಕೆಗೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮ, ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬುವ ಕಾರ್ಯಕ್ರಮವಿದು. ಅದನ್ನ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದರು. ರಾಯರೆಡ್ಡಿ ಅವರು ನಿನ್ನ ಹೇಳಿಕೆ, ನಿಮ್ಮ ರಸ್ತೆ ಅಭಿವೃದ್ಧಿಗಳು ಆಗ್ಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನ ತಗೊಳ್ಳೋದು ಬಿಡಿ, ನಾನು ಸಿಎಂ ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು, ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು. ಅವನ್ನು ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಈ ಸಾರಿ ಪ್ರತಿ MLAಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ, ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವ್ರಿಗೆ ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ. ಎಲ್ಲ MLAಗಳಿಗೂ ಕೊಡ್ತಾ ಇದ್ದೀವಿ, BJP MLAಗಳಿಗೂ ಕೊಡ್ತಾ ಇದ್ದೀವಿ, JDS MLAಗಳಿಗೂ ಕೂಡ ಕೊಡ್ತಾ ಇದ್ದೀವಿ. ರಸ್ತೆ ಬೇಕು, ಶಾಲೆ ಬೇಕು ಅಂದ್ರೆ ಗ್ಯಾರಂಟಿ ಬಿಟ್ಟು ಕೊಡಿ ಎಂದಿದ್ದ ರಾಯರೆಡ್ಡಿ ಹೇಳಿಕೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಗ್ಯಾರಂಟಿ ಯೋಜನೆಯಿಂದ ವೃದ್ಧಾಪ್ಯ ವೇತನವೂ ಸಿಗ್ತಾ ಇಲ್ಲ. ಸುಳ್ಳು ಹೇಳಿ ಮತ ಹಾಕಿಸಿಕೊಂಡು ಈಗ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಕೆಲವೆಡೆ ಗ್ಯಾರಂಟಿಗಳನ್ನೇ ನಿಲ್ಲಿಸಿದ್ದಾರೆ ಅಂತ ಬಿಜೆಪಿ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ, ಪ್ರತಾಪ್ ಸಿಂಹ, ಅರವಿಂದ್ ಬೆಲ್ಲದ್ ಕಿಡಿಕಾರಿದ್ರು. ರಾಯರೆಡ್ಡಿ ಅವರು, ನಿಮಗೆ ರಸ್ತೆ ಬೇಕು ಅಂತಂದ್ರೆ ಗ್ಯಾರಂಟಿಗಳನ್ನ ಬಿಟ್ಬಿಡಿ ಅಂದ್ರೆ ನೀವು ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬರಲಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನೇರವಾಗಿ ಜನರಿಗೆ ಹೇಳಿದಂತೆ ಕಾಣ್ತದೆ. ಜನರನ್ನ ಮೋಸ ಮಾಡಿ, ವಂಚನೆ ಮಾಡಿ, ಮೂಗಿಗೆ ತುಪ್ಪ ಸೋರೋದು ಅಂತಾರಲ್ಲ, ಅದನ್ನು ಮಾಡಿ ಮತ ತಗೊಳ್ಬೇಕು, ಅಧಿಕಾರ ಹಿಡಿಬೇಕು, ಎಷ್ಟು ಸಾಧ್ಯವೋ ಅಷ್ಟು ಲೂಟಿ ಮಾಡಬೇಕು. ಇದೇ ಉದ್ದೇಶಕ್ಕೆ ನೀವಿದ್ದಿದ್ದು. ಇದನ್ನೇ ಇವಾಗ ನೇರವಾಗಿ ಜನರಿಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಅಭಿವೃದ್ಧಿಗೂ ಗ್ಯಾರಂಟಿಗೂ ಯಾವ ಥರ ಸಂಬಂಧ? ನೀವು ಓಟ್ಗಳನ್ನು ಗಳಿಸಲಿಕ್ಕೆ ಗ್ಯಾರಂಟಿಯ ಜಪ ಮಾಡಿದ್ದು, ನುಡಿದಂತೆ ನಡೀಲೇ ಇಲ್ಲ. ಈಗ ಆಗಲೇ ಎಲ್ಲ ಸಂಬಂಧವಿಲ್ಲದ ರೀತಿಯಲ್ಲಿ ಮಾತುಕತೆಗಳು ಪ್ರಾರಂಭವಾಗಿದೆ. ಅಲ್ಲ, ನೀವು ಹಾಗಾದ್ರೆ ನೀವು ಚುನಾವಣೆ ಪ್ರಣಾಳಿಕೆಯಲ್ಲಿ ನೀವು ಊರೂರಿಗೆ ಹೋಗಿ ಕಾಕಾ ಪಾಟೀಲ್ ನಿಂಗೂ ಕೊಡ್ತೀನಿ ಕಣಯ್ಯ ಫ್ರೀ, ಮದಪ್ಪ ನಿಂಗೂ ಕೊಡ್ತೀನಿ ಕಣಯ್ಯ, ನಿನ್ನ ಹೆಂಡ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನಿಮ್ಮ ಹೆಂಡ್ರಿಗೆ 2,000 ರೂಪಾಯಿ ಕೊಡ್ತೀನಿ, ನಿಮಗೆ 200 ಯೂನಿಟ್ ವಿದ್ಯುತ್ತನ್ನು ಫ್ರೀ ಕೊಡ್ತೀನಿ,
ಅಕ್ಕಿನ 5 kg ಕೊಡ್ತೀನಿ, ಇಷ್ಟನ್ನು ಮಾತ್ರ ಹೇಳಿದ್ರ? ರೋಡ್ ಕೊಡಲ್ಲ, ನೀರು ಕೊಡಲ್ಲ, ಕರೆಂಟ್ ಕೊಡಲ್ಲ, ಏನೂ ಕೊಡಲ್ಲ, ಇದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳಿದ್ರ? ಎಲ್ಲದನ್ನೂ ಕೊಡ್ತೀನಿ ಅಂತ ಹೇಳಿದ್ರು ತಾನೆ. ಇವಾಗ ನಡ್ಕೊಳ್ಳಿ ಅದ್ರ ತಕ್ಕಾಗಿ. ನೋಡ್ರಿ, ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರು, ಅತ್ಯಂತ ಅನುಭವಿ ರಾಜಕಾರಣಿಗಳು. ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಅವರು ಅಭಿವೃದ್ಧಿ ಬಗ್ಗೆ ಸರ್ಕಾರ ಆಧಾರಿತ ಕೆಲಸ ಕಾಳಜಿ ಇಲ್ಲ ಅನ್ನೋದಕ್ಕೆ ಈ ರೀತಿ ಅವರು ಸೂಚ್ಯವಾಗಿ ಹೇಳಿದ್ದಾರೆ. ಅಂದರೆ ನಿಮ್ಗೆ ಅಭಿವೃದ್ಧಿ ಮಾಡಾತಿಲ್ಲ ಅನ್ನೋದು ಇವತ್ತು ಜನರಿಗೆ ಎಲ್ಲರಿಗೂ ಮೂಲೆಗೆ ಗೊತ್ತೈತಿ. ಅದನ್ನು ರಾಯರೆಡ್ಡಿ ಅವರು ಕೂಡ ಇವತ್ತು ಹೇಳಿದ್ದಾರೆ. ಬೇರೆ ಬೇರೆ ಎಲ್ಲ MLAಗಳು, ಕಾಂಗ್ರೆಸ್ MLAಗಳು ಹೇಳ್ತಿದ್ದಾರೆ. ನೋಡ್ರಿ, ಗ್ಯಾರಂಟಿ ಬಗ್ಗೆ ನಾವೇನು ಹೇಳೋದಿಲ್ಲ. ಅದು ಬಡವರಿಗೆ ಗ್ಯಾರಂಟಿ ಹೋಗತೈತಿ, ಅದು ಹೋಗಲಿ. ಆದರೆ ಇವ್ರು ಸರ್ಕಾರದಾಗ ಏನು ಲೂಟಿ ಹೊಡೆಯತ್ತಾರಲ್ಲ, ಅದು ಲೂಟಿ ಹೊಡೆದು ನಿಲ್ಲಿಸಿದ್ರೆ ಅಭಿವೃದ್ಧಿ ಆಗ್ತೈತಿ. ಅದ್ರ ಬಗ್ಗೆ ರಾಯರೆಡ್ಡಿ ಅವರು ಮಾತಾಡೋದು ಅವಶ್ಯಕತೆ ಐತಿ. ಬೇರೆಯವರು ಮಾತಾಡ್ಯಾರ, ರಾಯರೆಡ್ಡಿ ಅವರು ಅದ್ರ ಬಗ್ಗೆ ಮಾತಾಡಲಿರು. ಲೂಟಿ ಹೊಡೆಯೋದ್ರ ಬಗ್ಗೆ ಸ್ವಲ್ಪ ಲೂಟಿ ಹೊಡೆಯೋದು ನಿಲ್ಲಿಸ್ಲಿ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ರಂಭಾಪುರಿ ಶ್ರೀಗಳು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಬಿಜ್ಜಹಳ್ಳಿ ಗ್ರಾಮದಲ್ಲಿ ಮಾತನಾಡಿರುವ ರಂಭಾಪುರಿ ಶ್ರೀ, ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ತಂದುಕೊಟ್ಟಿದ್ದು ಡಿಕೆ ಶಿವಕುಮಾರ್ ಅವರಿಗೆ ಉನ್ನತ ಸ್ಥಾನ ಲಭ್ಯವಾಗಬೇಕಿದೆ. ವರಿಷ್ಠರ ಸಮ್ಮುಖದಲ್ಲಿ ನಡೆದ ಮಾತಿನಂತೆ ಮುಂಬರುವ ದಿನಗಳಲ್ಲಿ ಅವಕಾಶ ಕಲ್ಪಿಸಬೇಕು. ಇದು ಅವರ ಶ್ರಮಕ್ಕೆ ಸಾರ್ಥಕತೆ ತಂದುಕೊಡುತ್ತೆ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚು ಶಕ್ತಿ ತಂದು ಕೊಟ್ಟಂಥವರು ಯಾರಾದರೂ ಇದ್ರೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದರೆ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಆ ಪಕ್ಷದ ಒಂದು ಕ್ರಿಯಾಶೀಲತೆ ಎಷ್ಟು ಚುರುಕಾಗಿ ಮಾಡಿದರು. ಬಹುಶಃ ಚುನಾವಣೆ ನಂತರದಲ್ಲಿ ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು. ಅವರು ನಂಬಿ ನಡೆದಂತಹ ದೈವ ಕೈ ಹಿಡಿದು ಮುನ್ನಡೆಸಲಿ. ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡುವಂಥ ಸೌಭಾಗ್ಯ ಈ ನಾಡಿನ ಜನರಿಗೆ ಬರುವಂತಾಗಲಿ ಅನ್ನುವಂಥ ಈ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಸಾಧ್ಯವೇ ಇಲ್ಲ, ಅವರೇ ಮುಂದುವರಿಯುತ್ತಾರೆ ಅಂತ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಮಾಡಲ್ಲ, ಯಾವ ದಲಿತರನ್ನ ಸಿಎಂ ಮಾಡೋದು ಹೇಳಿ, ಸುಮ್ಮನೆ ಮಾತನಾಡಿ ಅದಕ್ಕೆ ಬೆಲೆ ಇಲ್ಲದಂತೆ ಆಗಿದೆ, ಎಲ್ಲದಕ್ಕೂ ಕಾಲ ಕೂಡಿ ಬರಲಿ ಅಂತ ಹೇಳಿದರು. ಮುಖ್ಯಮಂತ್ರಿ ಬದಲಾವಣೆ ವಿಚಾರನೂ ಕೂಡ ತುಂಬ ಇದಾಗ್ತಿದೆ ಏನು ಸರ್? ಇಲ್ಲ, ಎಲ್ಲಿ ಬದಲಾವಣೆ ಆಗೋ ಶಬ್ದನೇ ಇಲ್ಲ. ಬದಲಾವಣೆ ವಿಷಯ ಇಲ್ಲ ನಮ್ಮ ಮುಂದೆ, ಅವರೇ ಮುಂದುವರಿತಾರೆ. ಅವಕಾಶ ಸಿಗಲಿಲ್ಲ ಅನ್ನೋ ಥರದಲ್ಲೂ ಚರ್ಚೆ ಆಗ್ತಾ ಇದೆ ಸರ್. ಯಾರಪ್ಪ ದಲಿತರನ್ನ ಮಾಡೋರು ಯಾರು ಹೇಳ್ರಿ? ಸುಮ್ಮನೆ ಮಾತಾಡಿ ಅದಕ್ಕೆ ಬೆಲೆ ಇಲ್ದಿರ ಆಗ್ತದೆ. ಕಾಲ ಬರಲಿ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ವಿಚಾರದ ಬಗ್ಗೆ ಹಾಸನದಲ್ಲಿ ಮಾತನಾಡಿರುವಂತಹ KN ರಾಜಣ್ಣ, ನಾನು ಹೇಳಿರೋದು ಸೆಪ್ಟೆಂಬರ್ ಅಲ್ವಾ, ಇನ್ನು ಜುಲೈನಲ್ಲೇ ಇದ್ದೇವೆ, ಅದನ್ನೆಲ್ಲ ಈಗಲೇ ಹೇಳಿಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ ಅಂತ ಹೇಳಿದರು. ಅಲ್ಲದೆ ಕೆಲ ಇಲಾಖೆಯಲ್ಲಿ ಶಾಸಕರಿಂದ ಭ್ರಷ್ಟಾಚಾರ ಆರೋಪ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಅವರು, ಒಬ್ಬೊಬ್ಬರದ್ದು ಒಂದೊಂದು ವೈಯಕ್ತಿಕ ಅಭಿಪ್ರಾಯ ಇರುತ್ತೆ, ರಾಜಕಾರಣದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಸಾಕಷ್ಟಿವೆ, ಅವರವರ ಅಭಿಪ್ರಾಯವನ್ನು ಅವರವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ. ಸುರ್ಜೇವಾಲ ಮೊದಲನೇ ಸರಿ ಬಂದು ಏನ್ ಮಾಡಿದ್ರು, ಅದೇ ಎರಡನೇ ಸರಿ ಬಂದ್ರು ಮಾಡೋದು. ಉಸ್ತುವಾರಿ ಕಾರ್ಯದರ್ಶಿಗಳು AICC ವತಿಯಿಂದ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಿದ್ದಾರೆ. ನಮ್ಮಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯುತ್ತೆ ಅದನ್ನೆಲ್ಲ ಹತ್ತಿರದಿಂದ ಗಮನಿಸಿ ಅವರು ಕೇಂದ್ರಕ್ಕೆ ವರದಿಯನ್ನ ಕೊಡ್ತಕ್ಕಂತ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕೆಲಸವನ್ನ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೇನು ವಿಶೇಷತೆ ಇದೆ? ಗ್ಯಾರಂಟಿ ಜಪ ಮಾಡಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದರು. ಮೈಸೂರಲ್ಲಿ ಮಾತನಾಡಿದ ಅವರು, ಬಿಜೆಪಿ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದಿದೆ. ಈಗ ಜನಸಾಮಾನ್ಯರ ಜೇಬಿಗೆ ಕಾಂಗ್ರೆಸ್ ಕತ್ತರಿ ಹಾಕ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ದಿನಬಳಕೆ ವಸ್ತುಗಳ ದರ ಹೆಚ್ಚಾಗಿದೆ. ಈ ಖಾತಾ ಮಾಡಿಸಿಕೊಳ್ಳಲು ಜನರು ಪರದಾಡ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲೂ ಆಸ್ತಿ ದರ ಹೆಚ್ಚಳ ಮಾಡಲಾಗಿದೆ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅಂತ ಕಿಡಿಕಾರಿದರು. ಇಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂತ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿರುವಂತ ರೈತರು, ಬಡವರ ಪಾಲಿಗೆ ಗ್ಯಾರಂಟಿಗಳ ಹೆಸರು ಹೇಳಿಕೊಂಡು ಜನಸಾಮಾನ್ಯರ ಜೇಬಿಗೆ ಕನ್ನ ಹಾಕುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಿದೆ. ಜನಬಳಕೆ ವಸ್ತು ಮೇಲೆ ದುಬಾರಿ ಆಗ್ತಾ ಇದೆ. ಇವತ್ತು ಬಡವರು, ರೈತರು ಈ ಖಾತನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ತಿಂಗಳಾನ್ಗಟ್ಲೆ ಪರದಾಡ್ತಕ್ಕಂಥದ್ದು ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿರ್ತಕ್ಕಂಥದ್ದು.
ಪ್ರಿಯಾಂಕ್ ಖರ್ಗೆ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮೆಂಟಲ್ ಆಸ್ಪತ್ರೆಯಿಂದ ಬಂದವರು. ಅವರು ಜನೋಪಕಾರಿ ಬಗ್ಗೆ ಮಾತನಾಡೋದು ಕಮ್ಮಿ. ಯಾರು ಪ್ಯಾಂಟ್ ಹಾಕ್ತಾರೆ, ಯಾರು ಚಡ್ಡಿ ಹಾಕ್ತಾರೆ ಅದ್ರ ಬಗ್ಗೆ ಮಾತ್ರ ಮಾತನಾಡ್ತಾರೆ. ಅವರ ಇಲಾಖೆ ಬಗ್ಗೆ ಒಮ್ಮೆಯೂ ಮಾತನಾಡಲ್ಲ. ಪ್ರಿಯಾಂಕ್ ಖರ್ಗೆ ಅಲ್ಲ, ಅವರ ಇಡೀ ಖಾನ್ದಾನ್ ಬಂದ್ರು RSS ಬ್ಯಾನ್ ಮಾಡೋಕೆ ಆಗಲ್ಲ ಅಂತ ಕಿಡಿಕಾರಿದ್ರು. ಮಾತಾಡಲೇಬಾರ್ದು ಇವರ ಬಗ್ಗೆ ಅಂತಿದ್ದೆ. ಅವರು ಹೆಚ್ಚು ಕಡಿಮೆ ಮೆಂಟಲ್ ಹಾಸ್ಪಿಟ್ಲಿಂದ ಬಂದಂಗೆ ಕಾಣ್ತದೆ ಸಹೋದರ ಪ್ರಿಯಾಂಕಾ ಖರ್ಗೆ ಅವರು ಯಾವುದನ್ನು ಕೂಡ ಜನೋಪಕಾರಿ ವಿಚಾರಗಳನ್ನು ಮಾತಾಡೋದೇ ಇಲ್ಲ. ಅವರು RSS ಏನೋ ಬ್ಯಾನ್ ಮಾಡಿಬಿಡ್ತೀವಿ, ಆಮೇಲೆ ಯಾರು ಚಡ್ಡಿ ಹಾಕ್ತಾರೆ, ಯಾರು ಪ್ಯಾಂಟ್ ಹಾಕ್ತಾರೆ, ಇಂಥವೇ ಮಾತಾಡೋದು. NRGC ಸ್ಕೀಮಲ್ಲಿ ಕೆಲಸ ಮಾಡಿದವರ 6 ತಿಂಗಳಾದರೂ ಅವ್ರಿಗೆ ಹಣ ತಲುಪಿಲ್ಲ. ಅದನ್ನು ಮಾಡೋ ಯೋಗ್ಯತೆ ಇವ್ರಿಗಿಲ್ಲ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಈಗಾಗಲೇ ರಾಹುಲ್ ಗಾಂಧಿನೂ RSS ಬಗ್ಗೆ ಮಾತಾಡಿ ಈಗ ಕ್ಷಮೆ ಕೇಳೋಂಥ ಪರಿಸ್ಥಿತಿ ಬಂದಿದೆ. ನಿಮ್ಮಿಂದನೂ ಆಗೋದಿಲ್ಲ. ನಿಮ್ಮ ಇಡೀ ಖಾನ್ದಾನ್ ಬಂದರೂ RSSನ ಏನೂ ಮಾಡೋಕ್ಕಾಗಲ್ಲ. ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಅನ್ಯಕೋಮಿನ ಯುವಕರ ದುಷ್ಕೃತ್ಯ ಮೆರೆದಿದ್ದಾರೆ. ಗಣಪತಿ ವಿಗ್ರಹಕ್ಕೆ ಹಾಗೂ ನಾಗರಕಲ್ಲಿಗೆ ಅಪಮಾನ ಮಾಡಿರುವ ಆರೋಪ ಕೇಳಿಬಂದಿದೆ. ಅನ್ಯಕೋಮಿನ ಯುವಕರ ದುಷ್ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಚನ್ನಬಸಪ್ಪ ಭೇಟಿ ಕೊಟ್ಟು ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದರು. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಆರೋಪಿಗಳನ್ನು ಶೀಘ್ರವೇ ಬಂಧಿಸುವ ಭರವಸೆ ಕೊಟ್ಟರು. ಸದ್ಯಕ್ಕೆ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ಶಿವಮೊಗ್ಗದ ಬಂಗಾರಪ್ಪ ಬಡಾವಣೆಗೆ ಮಾಜಿ DCM ಈಶ್ವರಪ್ಪ ಭೇಟಿ ನೀಡಿದ್ರು. ವಿಗ್ರಹ ಧ್ವಂಸಗೊಂಡ ದೇಗುಲದ ಬಳಿ ಈಶ್ವರಪ್ಪ ಪರಿಶೀಲನೆ ಮಾಡಿದ್ದಾರೆ. ಪುತ್ರ ಕಾಂತೇಶ್ ಹಾಗೂ ಸ್ಥಳೀಯ ನಾಯಕರ ಜೊತೆ ಆಗಮಿಸಿದ ಈಶ್ವರಪ್ಪ ಸ್ಥಳೀಯರಿಂದ ಘಟನೆ ಕುರಿತಂತೆ ಮಾಹಿತಿಯನ್ನು ಪಡೆಕೊಂಡರು. ಈ ವೇಳೆ ಸ್ಥಳೀಯರು ಘಟನೆ ಕುರಿತಂತೆ ಮಾಹಿತಿ ನೀಡಿದ್ದಲ್ಲದೆ ದೇಗುಲ ಧ್ವಂಸಗೊಂಡಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದರು. ಬಳಿಕ ಮಾತನಾಡಿರುವಂತಹ ಈಶ್ವರಪ್ಪ, ಯಾಕೆ ಕೋಮು ಗಲಾಟೆ ಆಗತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಶಾಂತಿಯನ್ನ ಕದಡುವ ಕೆಲಸ ಮುಸ್ಲಿಂ ಗೂಂಡಾಗಳು ಮಾಡ್ತಾ ಇದ್ದಾರೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅಪಮಾನ ಮಾಡಿದ್ದಾರೆ. ಇಷ್ಟೆಲ್ಲಾದ್ರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಪರಮೇಶ್ವರ್ ಇರ್ಬೋದು, ಮುಖ್ಯಮಂತ್ರಿಗಳು ಇರ್ಬೋದು, ಶಿವಮೊಗ್ಗಕ್ಕೆ ಬಂದು ಇಲ್ಲಿ ನೋಡಿ ಯಾರು ತಪ್ಪಿತಸ್ಥರು ಅವ್ರ ಬಗ್ಗೆ ಉಗ್ರವಾದ ಕ್ರಮ ತಗೋಬೇಕು. ಆ ಬೂಟ್ ಕಾಲಲ್ಲಿ ಒದಿಯಂತ ಬಗ್ಗೆ ಈ ತಾಯಿ ಹೆಸರೇನಮ್ಮ ಜಯಮ್ಮ ಕೇಳಿದ್ರೆ, ನೀನ್ ಯಾವಳೆ, ತನ್ನ ಹೆಂಡತಿಗೂ ಹಿಂಗೆ ಹೇಳಲ್ಲ. ಆ ರೀತಿ ಏಕವಚನದಲ್ಲಿ ಅಪಮಾನ ಮಾಡಿದ್ದಾರೆ ಹಿಂದೂ ಹೆಣ್ಮಗಳನ್ನ. ಇದನ್ನೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಇದನ್ನು ಗಮನಿಸಬೇಕು. SP ಅವರು, DC ಅವರು, ಕಾರ್ಪೊರೇಷನ್ ಕಮಿಷನರ್ ಅವರು ಇದನ್ನೆಲ್ಲ ಬಂದು ನೋಡಿ ಸೂಕ್ತ ಕ್ರಮ ತಗೋಬೇಕು. ಡಾಕ್ಟರ್ ಶಿವಮೊಗ್ಗ ಗಲಾಟೆ ವಿಚಾರದ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ BY ವಿಜೇಂದ್ರ, ಇದು ರಾಜ್ಯದಲ್ಲಿ ನಿರಂತರವಾಗಿ ನಡೀತಾ ಇದೆ. ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ತಾ ಇರುವುದು ಗಲಾಟೆಗೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ ಇದೆ, ಏನು ಮಾಡಿದ್ರೂ ನಡೆಯುತ್ತೆ ಅಂದುಕೊಂಡಿದ್ದಾರೆ. ಧೈರ್ಯದಿಂದ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಮಾಜಿ CM BSY ಆರ್ ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಡೆದಿರ್ತಕ್ಕಂಥ ದುರ್ಘಟನೆ, ಶಿವಮೊಗ್ಗದಲ್ಲಾಗಿರ್ತಕ್ಕಂಥ ಘಟನೆ ಇದು ರಾಜ್ಯದಲ್ಲಿ ನಿರಂತರ ನಡ್ಕೊಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ಒಂದು ರಾಜಕಾರಣ. ಏನ್ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಇದೆ ನಮ್ಮನ್ನು ಬಚಾಯಿಸುತ್ತೆ ಅಂತಕ್ಕಂಥ ಧೈರ್ಯ ಏನಿದೆಯಲ್ಲ ಅವರಿಗೆ, ಅದು ಇಂಥ ದುಸ್ಸಾಹಸಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಶಿವಮೊಗ್ಗದಲ್ಲಿ ರಾಗಿಗುಡ್ಡದಲ್ಲಿ ಗಣಪತಿಯ ವಿಗ್ರಹವನ್ನು ಧ್ವಂಸ ಮಾಡಿ ಕೆಲವು ತಿಳಿಗೇಡಿಗಳು ರಾಜಕೀಯ ದೊಂಬರಾಟವನ್ನು ಮಾಡಿದ್ದಾರೆ. ಯಾರೋ ಈ ರೀತಿ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅವ್ರ ಮೇಲೆ ಸರ್ಕಾರ ಬದುಕಿದ್ರೆ ತಕ್ಷಣ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಧನ್ಯವಾದ. ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡೋಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ. ನಾನು ಕಳೆದ ವಾರ ಹೇಳ್ದನು ಕೂಡ DK ಶಿವಕುಮಾರ್ ಹೇಳಿದ್ರು, ಅಶೋಕ್ ಅವರೇನು ಜ್ಯೋತಿಷ್ಯ ಹೇಳ್ತಾರ ಅಂತ.
ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ. ಕಾಂಗ್ರೆಸ್ಸಿನ MLAಗಳೇ ರಾಮನಗರದಿಂದ ಹಿಡಿದು ದಾವಣಗೆರೆವರೆಗೂ MLAಗಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಬದಲಾವಣೆ ಗ್ಯಾರಂಟಿ ಅಂತ. ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಂತ್ರಿ ರಾಜಣ್ಣ ಅವರು ಕರ್ನಾಟಕದಲ್ಲಿ ಕ್ರಾಂತಿ ಆಗೋಗ್ತೈತೆ ಅಂತ. ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಬದಲಾವಣೆ. ಆರ್ಎಸ್ಎಸ್ ಬ್ಯಾನ್ ಮಾಡುತ್ತೇವೆ ಎಂದ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ಪ್ರತಾಪ್ ಸಿಂಹ, ಆರ್ಎಸ್ಎಸ್ ಬ್ಯಾನ್ ಮಾಡ್ತೀರಾ? ನೀವು ಯಾರ ಮಗಳ ಹೆಸರನ್ನ ಇಟ್ಕೊಂಡಿದ್ದೀರಲ್ವಾ, ಅವರ ಕೈಯಲ್ಲೇ ಆಗಿಲ್ಲ, ಅವರು ಬ್ಯಾನ್ ಮಾಡಿದ್ರಿ. ಇನ್ನು ಅಧಿಕಾರ ಕಳ್ಕೊಂಡ್ರು, IT-BT ಸಚಿವರಾಗಿ ನಿಮ್ಮ ಸಾಧನೆ ಹೇಳಿ. ಸಂವಿಧಾನವನ್ನ ಆರ್ಎಸ್ಎಸ್ ರಕ್ಷಣೆ ಮಾಡ್ತಿದೆ. ಮೊದಲು ಕಲಬುರಗಿಯಲ್ಲಿನ ವ್ಯವಸ್ಥೆಯನ್ನು ನೋಡಿ. ನಿಮ್ಮ ತಂದೆಯವರನ್ನ ಕಾಂಗ್ರೆಸ್ CM ಮಾಡಿಸಿಲ್ಲ. ಆರ್ಎಸ್ಎಸ್ ಬೈದ್ರೆ ಅಧಿಕಾರ ಸಿಗಲ್ಲ ಅಂತ ಕಿಡಿಕಾರಿದ್ರು. ನಿತ್ಯ ಮಾತಾಡ್ತಿರಲ್ಲ ಸರ್, ಬೇರೆ ಏನು ಕೆಲಸ ಅಲ್ವಾ ಸರ್ ನಿಮಗೆ? ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್. ನೀವು ಏನು ಮೋದಿ ಬಗ್ಗೆ, ಮೋದಿ RSS ಒಂದಿನ ಮಾತಾಡ್ತಿರ್ತೀರಿ. ಇನ್ಯಾವ ನಿಮಗೆ ಸ್ವಂತ ಸಾಧನೆ ಹೇಳ್ಕೊಳಕ್ಕೆ ಬೇರೆ ಯಾವ ವಿಚಾರನೂ ಇಲ್ವಾ ಸರ್? ನಿಮ್ಮ ಬಗ್ಗೆ ಪಾಪ ಅನಿಸುತ್ತೆ ನನಗೆ. ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್. ಇದೇ ಥರ ದಿನ ಕೂಗುಮಾರಿ ಥರ ನೀವು ಬಬ್ಬೆ ಹೊಡಿತಾ ಇದ್ರೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಮಾಡಲ್ಲ. ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ಸು, ನಿಮ್ಮನ್ನು ಮಾಡುತ್ತಾ? ರವಿಕುಮಾರ್ ಹೇಳಿಕೆಗೆ ಟೀಕಿಸುವ ಭರದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಮೈ ಮೇಲೆ ವಿವಾದ ಎಳೆದುಕೊಂಡಿದ್ದಾರೆ. RSS ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, RSSನಲ್ಲಿ ಹೆಣ್ಮಕ್ಕಳು ಅಧಿಕಾರಿಗಳಿಗೆ ಈ ರೀತಿ ಮಾತಾಡಿ ಅಂತ ಟ್ರೈನಿಂಗ್ ಕೊಡ್ತಾರಾ? ರವಿಕುಮಾರ್, CT ರವಿ ಇವರೆಲ್ಲ RSS ಟ್ರೈನರ್ಗಳು. ಇವರು ಸಂಸ್ಕಾರ, ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ. ಇದೇನಾ ಇವರ ಸಂಸ್ಕೃತಿ? RSSನಲ್ಲಿ ಇದನ್ನೇ ಮಾತಾಡಿ ಅಂತ ಹೇಳಿದ್ದಾರಾ ಅಂತ ಕಿಡಿಕಾರಿದ್ರು. ರೀತಿನ ನಾನು ಹೇಳಕತ್ತಿಲ್ಲ. RSSದಾಗ ಇದ ಟ್ರೈನಿಂಗ್ ಕೊಡ್ತಾರ. ನಾನು ಹೆಣ್ಮಕ್ಳಿಗೆ, ಅಧಿಕಾರಿಗಳಿಗೆ ಈ ರೀತಿ ಮಾತಾಡೋಂಥ ರೀತಿಯೊಳಗೆ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಇವರೆಲ್ಲ RSS ಟ್ರೈನರ್ ಅಲ್ಲ ಇವರು. ರವಿಕುಮಾರ್ ಅವರು ಇರ್ಬೋದು, ಆಮೇಲೆ CT ರವಿ ಇರ್ಬೋದು, ಇವರೆಲ್ಲ RSS ಅವರಲ್ಲ. ಸಂಸ್ಕಾರ, ಸಂಸ್ಕೃತಿ ನಮಗೆ ಹೇಳೋದ ಅವಶ್ಯಕತೆ ಇಲ್ಲ ಅಂತ ನಿಂತಲ್ಲಿ ಬಾಯಿ ಪಡ್ಕೊಂತಿರ್ತಾರಲ್ಲ. ಇದೇ ಸಂಸ್ಕಾರ, ಇದೇ ಸಂಸ್ಕೃತಿನ. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರದ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ವಿಜೇಂದ್ರ, ನನ್ನ ಹೋರಾಟದ ಬಗ್ಗೆ ನಮ್ಮ ಕಾರ್ಯಕರ್ತರು ಮತ್ತು ಹೈಕಮಾಂಡ್ಗೆ ತೃಪ್ತಿ ಇದೆ. ಅಂತಿಮವಾಗಿ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನ್ನ ನಗು ಮುಖ ನೋಡಿದ್ರೆ ನಿಮಗೆ ನಾನು ಬದಲಾಗ್ತೇನೆ ಅಂತ ಅನ್ಸತ್ತಾ ಅಂತ ಹೇಳಿದ್ರು. ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ನಾನು ಕಳೆದ 1.5 ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ. ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ, ಕೇಂದ್ರ ವರಿಷ್ಠರು ಕೂಡ ತೃಪ್ತಿ ಇದೆ. ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ. ಅಂತಿಮವಾಗಿ ವರಿಷ್ಠರು. ಇನ್ನು ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಪ್ರಹ್ಲಾದ್ ಜೋಶಿ, ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ನಡೆದಿದೆ. ಎಲ್ಲ ರಾಜ್ಯಗಳಲ್ಲೂ ಈಗ ಹೊಸದಾಗಿ ಅಧ್ಯಕ್ಷರ ನೇಮಕ ಆಗುತ್ತೆ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಇರೋದ್ರಿಂದ ಒಂದೊಂದಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಅರವಿಂದ್ ಬೆಲ್ಲದ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಈಗ ಹೊಸದಾಗಿ ನೇಮಕಗಳು ಆಗುತ್ತವೆ. ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಆಗೋಕ್ಕಿಂತ ಮೊದಲು ಈ ಪ್ರೊಸೆಸ್ಸನ್ನು ನಾವು ಮುಗಿಸ್ಬೇಕು. ಅದನ್ನು ಮುಗಿಸಿ ಒಂದೊಂದಾಗಿ ಮಾಡ್ತಾ ಇದ್ದಾರೆ. ಪಾರ್ಟಿ ಬೆಳೆದಿರೋದ್ರಿಂದ ಎಲ್ಲ ಕಡೆ ಕನ್ಸಲ್ಟೇಷನ್ ಮಾಡಿ ಮಾಡೋದಕ್ಕೆ ತಡ ಆಗಿದೆ ಹೊರತಾಗಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. 9 ರಾಜ್ಯಗಳಲ್ಲಿ ಹೊಸ ಅಧ್ಯಕ್ಷರನ್ನು ಮಾಡೋದೇನು ಐತಂತೆ ಒಂದು ಸಂಖ್ಯೆ. ಅದ್ರ ಪ್ರಕಾರ ನಮ್ಮ ಕೇಂದ್ರದ ನಾಯಕರು, ನಮ್ಮ ಹೈಕಮಾಂಡ್ದವ್ರು ಡಿಸಿಷನ್ ತೆಗೆದುಕೊಳ್ತಾರೆ ಯಾವುದು ಸೂಕ್ತ, ಯಾರಿಗೆ ಅಧ್ಯಕ್ಷರ ಹೊಸ ಅಧ್ಯಕ್ಷರು ಮಾಡಬೇಕು ಅಥವಾ ಇದ್ದವ್ರನ್ನ ಕಂಟಿನ್ಯೂ ಮಾಡಬೇಕಂತೇಳಿ. ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಚಾಮರಾಜನಗರದಲ್ಲಿ ಹೃದಯಾಘಾತಕ್ಕೆ ಮತ್ತೊಬ್ಬರು ಬಲಿಯಾಗಿದ್ದಾರೆ. ರಾಮಸಮುದ್ರ ಹೌಸಿಂಗ್ ಬೋರ್ಡ್ ಕಾಲೋನಿ ನಿವಾಸಿ ಶಿವಕುಮಾರ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮನೆಯಲ್ಲಿ ಇದ್ದಕ್ಕಿದ್ದಂತೆ ಶಿವಕುಮಾರ್ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಗಡಿ ಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಹೃದಯಾಘಾತವಾಗಿ ಮೃತಪಟ್ಟ ಯೋಧ ಗಂಗಾಧರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ನಲ್ಲಿ ಹವಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತೋಂಡೇಭಾವಿ ಗ್ರಾಮದ ಯೋಧ ಗಂಗಾಧರಪ್ಪ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ.
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಬೆಳಗೋಡು ಗ್ರಾಮದ ಮೀನಾಕ್ಷಿ ಹಾಗೂ ಬಿ ಹೊಸಳ್ಳಿ ಗ್ರಾಮದ ಸುಮಿತ್ರೆ ಗೌಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ತೀವ್ರ ಜ್ವರದಿಂದ ಬಳಲುತ್ತಿದ್ದ ಮೀನಾಕ್ಷಿ ಆಸ್ಪತ್ರೆಗೆ ದಾಖಲಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದರೆ ಮನೆಯಲ್ಲೇ ಕುಸಿದು ಬಿದ್ದು ಸುಮಿತ್ರೆ ಗೌಡ ಮೃತಪಟ್ಟಿದ್ದಾರೆ. ಯಾದಗಿರಿಯಲ್ಲಿ ಮೊಹರಂ ಹಬ್ಬದ ಸಂಭ್ರಮದಲ್ಲಿ ಇರುವಾಗಲೇ ಹಳ್ಯಪ್ಪ ಪೂಜಾರಿ ಅನ್ನೋರಿಗೆ ಹೃದಯಾಘಾತ ಆಗಿದೆ. ಅವರು ಬಲಿಯಾಗಿದ್ದಾರೆ. ಶೆಟ್ಟಿಗೆರೆ ಗ್ರಾಮದಲ್ಲಿ ಅಲಾಯಿ ದೇವರ ಸೇವಕ ಹಳ್ಯಪ್ಪ ಪೂಜಾರಿ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಮನೆಯೊಂದರಲ್ಲಿ ಹಾಲು ಸೇವನೆ ಮಾಡ್ತಾ ಇರುವಾಗಲೇ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲೇ ಹೃದಯಾಘಾತವಾಗಿ ಮೃತಪಟ್ಟಿದ್ದಾರೆ. ಈವರೆಗೆ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ 9 ಮಂದಿ ಸಾವನ್ನಪ್ಪಿದ್ದಾರೆ. ಕಾರ್ನಲ್ಲಿ ಬರ್ತಿದ್ದ ವ್ಯಕ್ತಿಗೆ ಹೃದಯಾಘಾತವಾಗಿ ಮೃತಪಟ್ಟಿರುವ ಘಟನೆ ಹಾಸನದ ಡಿಸಿ ಕಚೇರಿ ಬಳಿ ನಡೆದಿದೆ. 57 ವರ್ಷದ ರಂಗನಾಥ್ ಮೃತ ದುರ್ದೇವಿ ಪತ್ನಿ ಪುತ್ರಿ ಜೊತೆ ಮಂಗಳೂರಿಗೆ ಟ್ರಿಪ್ಗೆ ತೆರಳಿದ್ದ ರಂಗನಾಥ್ ಇಂದು ಟ್ರಿಪ್ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ರು. ಆದರೆ ಕಾರ್ನಲ್ಲಿದ್ದಾಗಲೇ ಎದೆನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ನಿಧನರಾಗಿದ್ದಾರೆ. ಹಾಸನದಲ್ಲಿನ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಕುರಿತು ಮಾತನಾಡಿದ ಸಚಿವ ರಾಜಣ್ಣ, ಅನೇಕ ಕಾರಣಗಳಿಂದ ಹೃದಯಾಘಾತ ಸಂಭವಿಸ್ತಾ ಇವೆ. ಜೀವನ ಶೈಲಿಯ ವಂಶಾವಳಿ ಕೂಡ ಕಾರಣವಾಗುತ್ತದೆ. ಈ ಬಗ್ಗೆ ಡಾಕ್ಟರ್ ಮಂಜುನಾಥ್ ಮತ್ತು ಡಾಕ್ಟರ್ ರವೀಂದ್ರ ಅವರು ಮಾಹಿತಿ ಕೊಟ್ಟಿದ್ದಾರೆ. ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿ ವರದಿ ಮಾಡೋದಕ್ಕೆ ಸೂಚಿಸಲಾಗಿದೆ. ಈಗಾಗಲೇ ಜಿಲ್ಲೆಯ ಎಲ್ಲ ಶಾಲೆಯ ಪ್ರಾಥಮಿಕ ಪ್ರೌಢಶಾಲೆಗಳ ಮಕ್ಕಳಿಗೆ ತಪಾಸಣೆ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಒಬ್ಬರೇ ಹೃದ್ರೋಗ ತಜ್ಞರಿದ್ದಾರೆ. ಇನ್ನೊಂದು ವಾರದೊಳಗೆ ಮತ್ತೊಬ್ಬರನ್ನ ನೇಮಕ ಮಾಡ್ತೀವಿ ಅಂತ ಹೇಳಿದರು. ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ರಿಪೋರ್ಟ್ಸ್ಗಳು ಎಲ್ಲ ಬಂದಿದೆ. ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ನೀವು ಕೂಡ ನೋಡಿದ್ರಿ. ಫ್ಯಾಮಿಲಿ ಹಿಸ್ಟ್ರಿ ಮತ್ತೆ ಅವು ಈತಂದು ಲೈಫ್ ಹ್ಯಾಬಿಟ್ಸ್ ಏನಿತ್ತು ಅವನ್ನೆಲ್ಲ ಕೇಳ್ಕೊಂಡು ಅದ್ರ ಮೇಲೆ ಏನೋ ಒಂದು ಒಪಿನಿಯನ್ಗೆ ಬರ್ತೀವಿ. ಹಾಸನ ಜಿಲ್ಲೆನಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿ ಕಾರ್ಡಿಯಾಲಜಿ ಅವರು ಕೂಡ ಅದನ್ನ ಒಂದು ಸೇರ್ಸಿ ಮಾಡೋ ರೀತಿ ಅವರು ಮಾಡಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ರು. ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳ ಅದಲು ಬದಲು ಆದ ಘಟನೆ ರಾಯಚೂರಿನ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ. ಆಸ್ಪತ್ರೆಯಲ್ಲಿ ಹೆರಿಗೆಗೆ ಅಂತ ದಾಖಲಾಗಿದ್ದ ರೇವತಿ ಅವರಿಗೆ ಗಂಡು ಮಗು ಹುಟ್ಟಿದೆ ಅಂತ ಮಗುವಿಗೆ ಹಾಲುಣಿಸಿ ಅಂತಲೂ ಕೂಡ ಸಿಬ್ಬಂದಿ ಮಗುವನ್ನು ಕೊಟ್ಟಿದ್ರು. ಕೆಲ ಸಮಯದ ಬಳಿಕ ನಿಮ್ಮದು ಹೆಣ್ಣು ಮಗು ಅಂತ ಸಿಬ್ಬಂದಿ ಹೇಳಿದ್ದಾರೆ. ನಮ್ಮಿಂದ ತಪ್ಪಾಗಿದೆ, ನಿಮ್ಮದು ಹೆಣ್ಣು ಮಗು ಅಂತ ಹೇಳಿದ್ರು. ಇದರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ಕೊಡಲು ರೇವತಿ ಹುಲ್ಲಪ್ಪ ದಂಪತಿ ಮುಂದಾಗಿದ್ದಾರೆ. ಬೀದರ್ನಲ್ಲಿ ಗಲ್ಲಿಗಳ ರಸ್ತೆ ಮೇಲೆ ಮಳೆ ನೀರು ತುಂಬಿಕೊಂಡಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ. ಇದರಿಂದ ಸಿಟ್ಟಿಗೆದ್ದ ಮಕ್ಕಳು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ದುಸ್ಥಿತಿ ನೋಡೋಕೆ ಬನ್ನಿ, ರಾಜಕಾರಣಿಗಳು ಓಟ್ ಬೇಕಾದ್ರೆ ಮನೆಗೆ ಬರ್ತೀರಾ, ಆದರೆ ರಸ್ತೆ ಮಾಡುವಾಗ 5 ವರ್ಷದವರೆಗೆ ಮನೆಗೆ ಬರಲ್ಲ ಅಂತ ವಿಡಿಯೋ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಬೀದರ್ ನಿವಾಸಿ. ಪಾಲಿಟಿಕ್ಸ್ ಓಟ್ ಬೇಕಾದರೆ ನಮ್ಮ ಮನೆಗೆ ಬರ್ತಾರೆ. ಅದೇ ರೋಡ್ ಮಾಡುವಾಗ ಯಾರು ಬರಲ್ಲ. 5 ವರ್ಷ ತನ ಡೆವಲಪ್ಮೆಂಟ್ ಹೆಸರು ಮೇಲೆ ನಮಗೆ ಏನ್ ಸಿಕ್ಕದ ತೋರಿಸ್ತೇ ಬರ್. ಇದು ನಮ್ಮ ಏರಿಯಾ. ಇದು ನಮ್ಮ ಏರಿಯಾದಷ್ಟೇ ಸಮಸ್ಯೆ ಇಲ್ಲ, ಬೀದರ್ದಾಗ ಎಲ್ಲ ಏರಿಯಾದ ಇದೇ ಸಮಸ್ಯೆ ಅದ. ಈ ವಿಡಿಯೋ ಮುಖ್ಯಾಂತರ ನಾನು ಮತ್ತು ನನ್ನ ಸ್ನೇಹಿತರು ಬೀದರ್ ಜಿಲ್ಲೆಯ ಜಿಲ್ಲಾ ಅಧಿಕಾರಿ ಅವರಿಗೆ ಈ ವಿಡಿಯೋ ಮುಖ್ಯಾಂತರ ಅವರಿಗೆ ತಿಳಿಸುತ್ತೇನೆ. ಧನ್ಯವಾದಗಳು ನನ್ನ ಬೀದರ್ ಮಂದಿಗೆ. ಚಾಮರಾಜನಗರದಲ್ಲಿ ಅರಣ್ಯ ಇಲಾಖೆಗೆ ಭಾರಿ ಪ್ರಮಾಣದ ಸಿಬ್ಬಂದಿಯ ಕೊರತೆ ಕಾಡ್ತಾ ಇದೆ. 55% ಬೀಟ್ ಗಾರ್ಡ್ಗಳು ಹಾಗೂ 80% ಫಾರೆಸ್ಟ್ ವಾಚರ್ಸ್ಗಳ ಕೊರತೆ ಕಾಡ್ತಾ ಇದೆ. ಸಿಬ್ಬಂದಿ ಕೊರತೆಯಿಂದ ಅರಣ್ಯ ಇಲಾಖೆ ಭಾರಿ ಸಮಸ್ಯೆ ಎದುರಿಸ್ತಾ ಇದೆ. ಸೂಕ್ತ ಸಮಯದಲ್ಲಿ ಸಿಬ್ಬಂದಿ ನೇಮಕ ಮಾಡದಿದ್ರೆ ಅವಘಡಗಳು ನಡೆಯುತ್ತಲೇ ಇರುತ್ತೆ ಅಂತ ಹೇಳಲಾಗ್ತಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆಯಲ್ಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಕೊರತೆಯಾದರೆ ಹೇಗೆ? ಅಪಾರ ಅರಣ್ಯ ಸಂಪತ್ತನ್ನ ಕಾಪಾಡೋಕೆ ಸಿಬ್ಬಂದಿಯೇ ಇಲ್ಲದೆ ಹೋದ್ರೆ ಏನ್ ಮಾಡಬೇಕು ಅಂತ ಅಲ್ಲಿನ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಸುಮಾರು 55% ಬೀಟ್ ಫಾರೆಸ್ಟ್ ಏನು ಬೀಟ್ ಗಾರ್ಡ್ ಅಂತೀವಲ್ಲ ನಾವು ವೇಕೆಂಟ್ ಇದೆ. ಅದ್ರ ಜೊತೆಗೆ ವಾಚರ್ಗೂ ಕೂಡ ವಾಚರ್ದು ತಮ್ಮದು 80% ವೇಕೆನ್ಸೀಸ್ ಇದೆ. ಚಾಚು ತಪ್ಪದೆ ಈಗ ಹೆಂಗೆ ನಾವು ಅರಣ್ಯ ರಕ್ಷಣೆ ಮಾಡಬೇಕು, ವನ್ಯ ಪ್ರಾಣಿ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ನಾವು ಪ್ಲಾನ್ ಮಾಡಿ ಮಾಡ್ತಾ ಇದ್ದೀವಿ. ರೆಗ್ಯುಲರ್ಲಿ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಅಲರ್ಟ್ ಆಗಿ ಬಾರ್ಡರ್ ಮತ್ತು ವಿತಿನ್ ಬಾರ್ಡರ್ ಫಾರೆಸ್ಟಲ್ಲೂ ಕೂಡ ನಾವೆಲ್ಲ ಓಡಾಡಿ ಎಲ್ಲ ನೋಡಿ ಇಂಥ ಅನಧಿಕೃತ ಚಟುವಟಿಕೆಗಳು ಆಗದೆ. ರಾಜ್ಯದಾದ್ಯಂತ ಮಳೆಗಾಲ ಆದರೆ ಈ ಊರಿನಲ್ಲಿ ಮಾತ್ರ ಶುದ್ಧ ಕುಡಿಯುವ ನೀರಿಗೂ ತತ್ವಾರ ಶುರುವಾಗಿದೆ. ಇದು ಗದಗ ಜಿಲ್ಲೆ ತಿಮ್ಮಾಪುರ ಗ್ರಾಮದ ಕಥೆ. ಕಳೆದ 3 ತಿಂಗಳಿಂದ ಈ ಗ್ರಾಮದ ಜನರು ಹನಿ ನೀರಿಗೂ ಕಷ್ಟಪಡ್ತಾ ಇದ್ದಾರೆ. ಪ್ರತಿ 15ರಿಂದ 20 ದಿನಕ್ಕೊಮ್ಮೆ ಈ ಗ್ರಾಮಕ್ಕೆ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಆದರೆ ಗ್ರಾಮಕ್ಕೆ ಸರಿಯಾಗಿ ನೀರು ಬಿಡ್ತಾ ಇಲ್ಲ. ಕೇವಲ 4-5 ಕೊಡ ನೀರು ಬರ್ತಾ ಇದೆ. ಆ ನೀರು ಕುಡಿಯೋಕ್ಕೂ ಕೂಡ ಸಾಕಾಗ್ತಿಲ್ಲ.
ಜಾನುವಾರುಗಳಿಗೂ ನೀರು ಸಿಗ್ತಿಲ್ಲ. ಈ ಗ್ರಾಮದ ಕೆರೆಯೂ ಬರಿದಾಗಿದೆ ಅಂತ ಹೇಳಿದ ಮಹಿಳೆಯರು ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ರು. ನೀರು ಪೂರೈಕೆ ಮಾಡದ ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತುಂಬಿದ್ರು ನೀರು ಬರ್ತಾ ಇಲ್ಲ ನಮಗ. ಈ ನೀರಿಗೆ ದೊಡ್ಡ ಸಮಸ್ಯೆ ಆಗೈತಿ. ನಾವು ಎಷ್ಟೊತ್ತಿದ್ರು ಗಾಡಿ ಮೋಟ್ರ್ ಇದ್ದರು ಹೊಲಕ್ಕೆ ಹೋಗ್ಬೇಕು, ಗಾಡಿ ತಗೊಂಡು ಹೋಗಿ ತುಂಬ್ಕೊಂಡ್ ಮಾರ್ಕೊಡ್ಬೇಕು. ಮತ್ತೆ ನಾವು ದಿನಕ್ಕೆ 200 ರೂಪಾಯಿ ದುಡಿತೀವಿ. ದುಡಿದು ಅದ 300 ರೂಪಾಯಿ ಗಾಡಿಯರಿಗೆ ಕೊಟ್ಟು ನಾನು ನಿನ್ನೆ 300 ರೂಪಾಯಿ ಕೊಟ್ಟು 30 ಕೊಡ ನೀರು ತಗೊಂಡಿವಿ. 10 ರೂಪಾಯಿ ಒಂದು ಕೊಡ ನೀರು ಕುಡ್ತೀವಿ ನಾವು. ಇದ್ರಂತಾಗ ಎಲ್ಲಿ ತನ ನಾವು ಹಿಂಗ ಮಾಡ್ಕೊಂತ ಹೋಗೋಣ. ಇದ್ರ ಬಗ್ಗೆ ಯಾರಾದ್ರೂ ದಯವಿಟ್ಟು ಕ್ರಮ ತಗೋರಿ ಎಲ್ಲರೂ. ಇಡೀ 1 ದಿನದ್ದು 2 ದಿನದ್ದು ಸಮಸ್ಯೆ ಇಲ್ಲ. ನನಗೆ ತಿಳುವಳಿಕೆ ಬಂದಾಗಿಂದ 15ರಿಂದ 20 ವರ್ಷ ಆಯ್ತು ಇವ್ರಾಗ ನೀರಿನ ಪಾವಣೆ ಅಂತ ತೀರಿಲ್ಲ. ಯಾವ ಮೇಲಾಧಿಕಾರಿಗಳು ಕಿವಿಯಾಗ ಹಾಕೇರಿ, ಎಲ್ಲ ಮೆಂಬರ್ ಪಿಡಿಒ ಇವತ್ತಿಂದ ನಿನ್ನಿದಾಗಲಿ ಇದು ನಮ್ಮೂರ ಸಮಸ್ಯೆ. ನೀರಿಂದು ಕೂಳಿರ್ಲಿಕ್ಕೂ ನೀರು ಇರ್ಬೇಕಂತ. ನೀರು ಇಂಪಾರ್ಟೆಂಟ್. ಎಲ್ಲ ಮೇಲಾಧಿಕಾರಿಗಳು ಹೇಳ್ತೀನಿ, MLA ಗೆ ಹೇಳ್ತೀನಿ, MP ಗೆ ಹೇಳ್ತೀನಿ, ಎಲ್ಲ ಮಾಜಿ ಮೆಂಬರ್ಗೆ ಹೇಳ್ತೀನಿ, ಹಾಲಿ ಮೆಂಬರ್ಗೆ ಹೇಳ್ತೀನಿ, ಮುಂದೆ ಮೆಂಬರ್ ಆಗ್ಬೇಕಂತ ಅನಿಸಿಕೆ ಇಟ್ಕೊಂಡಾಗಿ ಹೇಳ್ತೀನಿ. ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಮುಂದೆ ಹೋಟ್ ನಮ್ಮ ಊರಾಗ, ಇಲ್ಲಾಂದ್ರೆ ಯಾರಿಗೆ ಹೋಟಿಲ್ಲ. ಯಾವ ಬೀದರ್ನ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಅವ್ಯವಸ್ಥೆಗಳ ಆಗರವಾಗಿದೆ. ಇಂದು ನವೋದಯ ಶಾಲೆಗೆ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನ ಹೊರವಲಯದ ಕೇತೋಹಳ್ಳಿಯಲ್ಲಿರುವ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಶಾಖಾ ಮಠದಲ್ಲಿ ಇವತ್ತು ಭಕ್ತರ ಭಂಡಾರದ ಕುಟೀರ ಉದ್ಘಾಟನಾ ಸಮಾರಂಭ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಈ ವೇಳೆ ಶ್ರೀ ನಿರಂಜನಾನಂದಾಪುರಿ ಮಹಾಸ್ವಾಮಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು.